ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಕೆಲಸ ಮಾಡ್ತಾಯಿದ್ದಾಳೆ. ನೀವು ಯಾವುದೇ ವ್ಲಾಗಲ್ಲೂ ಕೂಡ ಕೆಲಸ ಮಾಡೋದನ್ನು ನೋಡಿಲ್ಲ. ನಿಮ್ಗೆ ಅನಿಸ್ಬೋದು ಏನಿವತ್ತು ರಾಣಿ ಕನ್ನಡ ವ್ಲಾಗ್ಸ್ ಅವ್ರ ಮಗಳು ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ. ಅವಳು ಯಾವುದೇ ಒಂದು ವ್ಲಾಗಲ್ಲಿ ಕೆಲಸ ಮಾಡ್ತಾಯಿಲ್ಲ. ಏನಂದರೆ ಕಾರಣ ಇದೆ ಅಲ್ಲಿ. ಏನಕ್ಕೆ ನಾನಲ್ಲಿ ಕೆಲಸ ಮಾಡ್ತಾಯಿಲ್ಲ ಅಂದರೆ ಕೆಲವೊಂದು ರೀಸನ್ಸ್ಗಳಿಂದ ಕೆಲಸ ಮಾಡಿಸ್ತಾ ಇರಲಿಲ್ಲ ಅಷ್ಟೇ. ಬಟ್ ಆದರೆ ಇವಾಗ ಇಲ್ಲಿ ಎಲ್ಲ ಒಂದು ಫೆಸಿಲಿಟೀಸ್ ಅನುಕೂಲಗಳು ಇದ್ದಾವೆ, ಹಂಗಾಗಿ ಕೆಲಸ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಒಂದು ಅಂತಂದರೆ ಚಿಕ್ಕದಿತ್ತು, ಬಾತ್ರೂಮಲ್ಲೇನೂ ಪಾತ್ರೆ ತೊಳೆಯೋಕ್ಕೆ ಅನುಕೂಲ ಇರ್ತಿರಲಿಲ್ಲ ಅವಳಿಗೆ. ಅಲ್ಲಿ ಇನ್ನೇನು ಬಿಡು ನಾನೇ ಮಾಡ್ತೀನಿ ಅಂತ ಒಂದು ಮಾಡ್ತಾಯಿದ್ದೆ. ಇನ್ನೊಂದು ಪಲ್ಲಿಗಳು ಎಲ್ಲ ಅಲ್ಲಿ ಓಡಾಡ್ತಾಯಿದ್ವು. ಅವಳಿಗೆ ನಾನು ಜವಾಬ್ದಾರಿ ಕೊಟ್ಟು ಅಡುಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಹಂಗಾಗಿ ಅವಳಿಗೇನು ಅಡುಗೆ ಮಾಡ್ತಿಲ್ಲ, ಅಡುಗೆ ಮನೆಗೆ ಬರ್ತಾ ಇರಲಿಲ್ಲ. ನಾನೇ ಅಡುಗೆ ಮಾಡಾಕ್ತಿದ್ದೆ. ನಾವಿಬ್ಬರು ಊಟ ಮಾಡ್ತಾಯಿದ್ವಿ ಅಷ್ಟೇ, ಹಂಗೆ ಇದ್ದಿದ್ದು. ಇವಾಗ ಮಾತ್ರ ಹಂಗೇನಿಲ್ಲಲ್ಲ, ಮಾಡ್ತಾಳೆ. ಇವಾಗ ನಾನು ದೋಸೆಗೆ ನೆನೆಹಾಕಬೇಕು ಅಂತೇಳ್ಬಿಟ್ಟು ಅಕ್ಕಿ ನೆನೆಹಾಕ್ತಾಯಿದ್ದೀನಿ. ದೋಸೆ ಮಾಡೋಣ ನಾಳೆ ಅಂಥೇಳಿ. ದೋಸೆಗೆ ನಾನು ನೆನೆಹಾಕ್ದೆ, ಬಟ್ ಅದೇ ಕಡಲೆಬೇಳೆ ಒಂದಿರಲಿಲ್ಲ. ಕಡಲೆಬೇಳೆ ಇರಲಿಲ್ಲ ಅಂತೇಳ್ಬಿಟ್ಟು ಅದನ್ನು ಬೇಕಿರೋ ಒಂದು ಲೇಟಾಗಿ ನೆನೆಹಾಕಿದ್ರು ಕೂಡ ನೆನೆಯುತ್ತೆ. ಫಸ್ಟ್ ಅಕ್ಕಿ ನೆನೆಹಾಕ್ಬಿಡೋಣ ಅಂತೇಳಿ ಸುಮಾರು 2:30-3 ಗಂಟೆ ಆಗಿತ್ತು. ಹಂಗಾಗ್ಬಿಟ್ಟು ಫಸ್ಟ್ ಅಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಹಾಕಿ ಇಡ್ತಾಯಿದ್ದೀನಿ. ಆಮೇಲೆ ಹೋಗ್ಬಿಟ್ಟು ಮತ್ತು ಕಡಲೆಬೇಳೆ ಅಂತಂದ್ಬಿಟ್ಟು ಉದ್ದಿನಬೇಳೆ ಇದ್ದಾವೆ, ಅದ್ರ ಜೊತೆಗೆ ಅದನ್ನು ಹಾಕೋಣ. ಅವಲಕ್ಕಿನೂ ಇತ್ತು, ಅದ್ರ ಜೊತೆಗೆ ಅದನ್ನು ತಂದು ಹಾಕ್ಬಿಟ್ಟು ನೆನೆಹಾಕೋಣ ಒಟ್ಟಿಗೆ ಅಂಥೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನಿವಾಗ ಒಂದು ಕ್ಲಿಪ್ಪಿಂಗ್ ತೋರಿಸ್ದೆ ಅಲ್ವಾ, ನಮ್ಮ ಮನೆ ಯಾವ ಥರ ಬಿದ್ದಿದೆ ನೋಡಿ. ನಾನು ಇವಾಗ ಜಸ್ಟ್ ಅಲ್ಲಿಂದಲೇ ಬಂದಿದ್ದು. ಹೋಗ್ಬಿಟ್ಟು ನಮ್ಮೂರು ಒನೆನಹಳ್ಳಿಗೆ ಹೋಗಿ ಅದು ಒಂದು ಡೋರಿಂದು ಬೀಗದ ಕಾಯಿ ಇರುತ್ತಲ್ವ, ಹೊರಗಡೆ ಹಾಕೋದು, ಬೀಗದ ಕಾಯಿ ಹಾಕಿರಲಿಲ್ಲ. ಡೋರ್ ಲಾಕ್ ಮಾಡ್ಕೊಂಡು ಕೀ ಮಾತ್ರ ತೊಗೊಂಡು ಬಂದಿದ್ದೆ ಹೆಂಗನಾಗಲಿ ಅಂತ. ಅದನ್ನು ಒಂದು ಬೀಗದ ಕೀ ಗೊಂಚಲು ಇರುತ್ತಲ್ಲ, ಬೀಗದ ಕಾಯಿ ಅಂತಾರಲ್ವ, ಅದನ್ನು ಹಾಕ್ಬಿಟ್ಟು ಬಂದೆ. ಒಂದು ಅದರದ್ದೊಂದು ಕ್ಲಿಪ್ಪಿಂಗ್ ಮಿಸ್ ಮಾಡಿದ್ದೆ ಅಲ್ವಾ, ಹಂಗೆ ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದೀನಿ. ಬೀಗದ ಕಾಯಿ ಹಾಕ್ದಿದ್ರು ನಡೀತಿತ್ತು. ಅದು ಏನಕ್ಕೆ ಆಗ್ತೆ ಅಂತಂದರೆ ಒಂದು ಸಿಂಗಲ್ ಕಾಟ್ ಮಂಚ ಐತೆ, ಆಮೇಲೆ ಒಂದು ಟಿ ವಿ ಸ್ಟ್ಯಾಂಡ್ ಐತೆ. ಅದನ್ನು ಇಲ್ಲಿ ಇಡೋಕ್ಕೆ ಜಾಗನೂ ಇಲ್ಲ. ನೀವೇ ನೋಡ್ತಾ ಇದ್ರಲ್ಲ, ನಮ್ಮ ಸಾಮಾನೆಲ್ಲ ಕೂಡ ಹೊರ್ಗಡೆ ಇಡಬೇಕು, ಹಂಗಿದೆ. ಇಲ್ಲಿ ಜಾಗನೇ ಇಳಿಸ್ತಾ ಇಲ್ಲ, ನಾವೇ ಓಡಾಡೋಕ್ಕಾಗ್ತಾಯಿಲ್ಲ. ಇದು ಓನರ್ ಆಂಟಿ ಅವ್ರದ್ದು, ಇದೆಲ್ಲ ಓನರ್ ಆಂಟಿ ಅವ್ರದ್ದು ಇದಿಷ್ಟು. ಮತ್ತು ಈ ಟಿ ವಿ ಅವರು ತಗೊಂಡೋಗ್ತೀವಿ ಅಂತ ಅಲ್ಲೇ ಬಿಟ್ಟಿದ್ದಾರೆ. ಅಷ್ಟಾಗಿ ಟಿ ವಿ ಹತ್ರ ಹೋಗಿ ಫೋನ್ ಮಾಡ್ತೀನಿ, ಜ್ಞಾಪಿಸು ಟಿ ವಿ ಹೆಂಗೆ ಅಂತ ಕೇಳೋಣ. ಓನರ್ ಆಂಟಿ ಅವ್ರದ್ದು ಟಿ ವಿ ಅದು ಅವರು ತಗೊಂಡೋಗಿಲ್ಲ. ಅದೊಂದು ಅರ್ಧ ನಮಗೆ ಜಾಗ ಹಿಡಿಸ್ತಾ ಇಲ್ಲ. ಇನ್ನು ಫುಲ್ಲು ನಮಗೆ ಹಿಂಗೆ ತಿರ್ಗಾಗ ಜಾಗ ಆಗಿಲ್ಲ, ಅಲ್ಲಲ್ಲೇ ಸೆಟ್ ಮಾಡಿಬಿಟ್ಟು ಮಿಕ್ಕಿದವೆಲ್ಲ ಎಷ್ಟೋ ಐಟಮ್ಸ್ ಹೊರಗಡೆ ಇಟ್ಟಿದ್ದೀನಿ. ಇವಾಗ ಮತ್ತೆ ತಿರ್ಗಾ ಬಂದು ಊಟ ಮಾಡಿ, ಇವಾಗ ಇವಾಗ ತಾನೇ ಊಟ ಆಯಿತು. ಊಟ ಮಾಡಿ ನಾನು ಅಕ್ಕಿ ದೋಸೆಗೆ ನೆನೆಹಾಕಿದ್ದೀನಿ. ಮತ್ತು ಕಡಲೆಬೇಳೆ ತಗೊಂಡು ಹಂಗೆ ಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಮತ್ತು ಪೇಟೆ ಕಡೆಗೆ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಬರ್ತೀನಿ. ಇನ್ನೇನು ತರೋದೇನಿಲ್ಲ, ಒಂದು ಕಡಲೆಬೇಳೆ ಒಂದು ತರಬೇಕಷ್ಟೇ, ತಗೊಂಡು ಬರ್ತೀನಿ. ಆದರೆ ನಿಮಗೊಂದು ಕ್ಲಿಪ್ಪಿಂಗ್ ತಗೊತೀನಿ ಆದರೆ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ಬಾಯ್. ಬಾದಾಮಿ ಹಾಲು ತಿಂದು, ಬಾದಾಮಿ ಹಾಲು ಒಂದು. ಮೊನ್ನೆ ದಿನ ಗಾಡಿ ಕೆಟ್ಟಿತ್ತು, ಇದಕ್ಕಿದ್ದಂಗೆ ಸ್ಟಾರ್ಟ್ ಆಗ್ದಂಗೆ ಆಯಿತು ಅಂತ ಹೇಳಿದ್ನಲ್ಲ. ಇದೇ ಜಾಗದಲ್ಲೇ ಗಾಡಿ ತಂದು ನಿಲ್ಲಿಸಿದ್ದು, ಇದೇ ಜಾಗದಲ್ಲೇ ಇದೇ ಬೇಕ್ರಿಗೆ ಬಂದು ನಾನು ಬಾದಾಮಿ ಹಾಲು ತಗೊಂಡಿದ್ದು ಇದೇ ಜಾಗದಲ್ಲೇ ನಿಲ್ಲಿಸಿದ್ದೆ. ಇಲ್ಲಿ ಒಬ್ಬರು ಕಡಲೆಕಾಯಿ ಮಾರ್ತಾರೆ ತಾತ. ಆ ತಾತರೂ ಕೂಡ ಚೆನ್ನಾಗಿ ಮಾತಾಡಿಸ್ತಾರೆ. ಆವಾಗ ಗಾಡಿ ಇಲ್ಲಿ ನಿಲ್ಸಮ್ಮ ಅಂತ ಹೇಳ್ಬಿಟ್ಟು ಅವರು ಕೂಡ
ಚೆನ್ನಾಗಿ ಮಾತಾಡಿಸ್ತಾರೆ. ಇವತ್ತೇನೋ ಒಂದು ಘಟನೆ ಹೇಳಿದರು. ಹಿಂಗೇನೋ ಯಾರೋ ಒಬ್ಬರು ಕಣ್ಣಿಗೆ ಗ್ಲಾಸ್ ಹಾಕೊಂಡೆ ಹೋಗಿದ್ದಕ್ಕೆ ಹುಳ ಏನೋ ತಗಲಿ ಏನೋ ದೊಡ್ಡ ಅನಾಹುತ ಆಗಬೇಕಾಗಿತ್ತು, ತಪ್ಪು ಗ್ಲಾಸ್ ಹಾಕೊಳ್ಳಮ್ಮ ಅಂತ ಹೇಳ್ತಾಯಿದ್ರು. ಏನಿಲ್ಲ, ಸುಮ್ಮನೆ ಮಾಡಿದೆ, ಅಂಗಡಿ ಹೋಗಿ ಬಂದರೆ ಮಾಡ್ಬೋದಾ? ಅಲ್ಲಿ ಹತ್ತಿ ಅಷ್ಟೇ ಸಾಕತ್ತು. ಇನ್ನೊಬ್ರು 8 ಗಂಟೆ ಗಳಿಸಿನ ಅಂತ ಹೇಳಿದ ಪಾಪ ಹುಡುಗ, ಒಂದು ಹುಡುಗ. ಹಾಂ, ಯಾಕೆ ಕುಡಿಲಿ? ಇಲ್ಲ ಇಲ್ಲ ಅಂತ ಹೇಳಿದ್ರು. ಏನಿದು ಮತ್ತೆ ಆಯ್ತಲ್ಲ, ಸ್ನಾನ ಮಾಡ್ಬಿಡ ಆಯ್ತಾ? ಮಾಡ್ತೀನಿ. ನನ್ನ ಮಗಳಿಗೆ ಬಾದಾಮಿ ಹಾಲು ತಂದಿಲ್ಲ ಅಂತ ಹೇಳಿದೆ, ಅದಕ್ಕೆ ಅವಳು ಸರ್ಪ್ರೈಸ್ ಆಗಿದ್ದಾಳೆ ಅಷ್ಟೇನೆ. ಸ್ವಲ್ಪ ಇದೆಯಲ್ಲ ತಂದಿದ್ದೀಯಲ್ಲ ಅಂತ ಹೇಳ್ತಾ ಇದ್ಲು. ಕವರಲ್ಲಿ ಇದೆಯಲ್ಲಮ್ಮ ತಂದಿರೋದಿದೆ ಬಾದಾಮಿ ಹಾಲು ಅಂತೇಳಿ, ನಾನು ತಂದಿಲ್ಲ ಅಂತ ಅವಳಿಗೆ ಹೇಳಿದೆ. ತಂದಿದ್ಯಾ ಅಂತ ಹಂಗೆ ಹೇಳ್ತಾ ಇದ್ಲು ಅಷ್ಟೇ. ಇವಾಗ ನಾನು ದೋಸೆಗೆ ಅಕ್ಕಿ ನೆನಾಕಿ ಹೋಗಿದ್ದೆ. ಇವಾಗ ಉದ್ದಿನಬೇಳೆ ಮತ್ತು ಮೆಂತೆ, ಅವಲಕ್ಕಿ, ಕಡಲೆಬೇಳೆ, ಇಷ್ಟು ಕಡಲೆಬೇಳೆ ಒಂದು ಇಲ್ಲದಕ್ಕೆ ನಾನು ಈ 3 ಐಟಮ್ನೂ ನೆನಾಕಿರಲಿಲ್ಲ. ಕಡಲೆಬೇಳೆ ತಂದಮೇಲೆ ನೆನಾಕೋಣ ಅಂತ ಹೇಳ್ಬಿಟ್ಟು ತಗೊಂಡು ಬರೋಕ್ಕೆ ಹೋಗಿದ್ದೆ. ತಗೊಂಡು ಬಂದೆ, ಅದಕ್ಕೋಸ್ಕರ ಇವಾಗ ನೆನಾಕ್ತಾಯಿದ್ದೀನಿ. ಇವಾಗ ನಾನು ಉದ್ದಿನಬೇಳೆನ ನೆನಾಕ್ತಾಯಿದ್ದೀನಿ. ಒಂದು ಅಂದಾಜಿನ ಒಂದು ಕಣ್ಣಳತೆಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದು ಅಷ್ಟೇ ಕ್ವಾಂಟಿಟಿ ಉದ್ದಿನಬೇಳೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ನಾನು ಅವಲಕ್ಕಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಒಂದು 1/2 ಟೀ ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ. ಇದನ್ನು ಇಷ್ಟನ್ನು ವಾಶ್ ಮಾಡಿಬಿಟ್ಟು ನಾನು ನೆನಕ್ಕಿ ಇಡ್ತೀನಿ ನಾನು. ಹಾಯ್ ಫ್ರೆಂಡ್, ಗುಡ್ ಈವ್ನಿಂಗ್. ಇದು ಸಂಜೆಯ ವ್ಲಾಗು. ನೀವು ನೋಡ್ತಾ ಇರ್ಬೋದು ಸನ್ನು ಯಾವ ಥರ ಮುಣುಗ್ತಾ ಇದೆ ಅಂಥೇಳಿ. ಸಣ್ಣ ಮುಣುಗ್ತಾ ಇದೆ. ನಾವು ಇವಾಗ ಸಾಯಂಕಾಲ ಆಗಿದೆ, ಸುಮಾರು 6:30 ಆಗಿದೆ ಅಲ್ವಾ? 6:30 ಆಗಿದೆ. ನಾನು ಪರ್ಟಿಕ್ಯುಲರ್ ಟೈಮ್ ನೋಡಿಲ್ಲ. ಏನೋ ಮುಖ ತೊಳೆದಿಲ್ಲ ನನ್ನ ಮಗಳಿಗೆ. ಇವಾಗ ತಾನೇ ಫ್ರೆಶ್ ಅಪ್ ಆದಳು ಸ್ನಾನ ಮಾಡಿಕೊಂಡು. ಬೆಳಗ್ಗೆಯಿಂದ ಅವಳು ಸ್ನಾನ ಕೂಡ ಏನೂ ಮಾಡಿರಲ್ಲ, ನಿಧಾನ ಮಾಡಿಲ್ಲ ಯಾಕೆ ಇವತ್ತು. ಅಲ್ಲಂತಂದರೆ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. 10:30 ಒಳಗೆ ನೀರು ನಿಂತೋಗ್ಬಿಡೋದು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ವಿ. ಬೆಳಿಗ್ಗೆ 10:30ಗೆ ಆಗ್ಬಿಡೋದು ಸ್ನಾನ ಇಬ್ಬರದು. ಸಣ್ಣ ಮುಳುಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ. ಇವೊಂದು ಸ್ವಲ್ಪ ಐಟಮ್ಸ್ನ ನಾವು ಒಳಗಡೆ ಎತ್ತಿಟ್ಕೋಬೇಕು. ಇವನು ಇಟ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ, ಹೊರಗಡೆನೇ ಬಿಡಬೇಕಾಗಿದೆ. ಇದು ಸಣ್ಣ ಮುಳುಗ್ತಾ ಇರೋ ಜಾಗ, ಹುಟ್ಟುತ್ತಾ ಇರೋದಲ್ಲ. ಅದರ ಆಪೋಸಿಟ್ಟು ಸೂರ್ಯನ ಬಾಗಿಲು. ಇದು ಮನೆ, ಇದು ಸೂರ್ಯನ ಬಾಗಿಲು. ಇದ್ರ ಆಪೋಸಿಟ್ ಹುಟ್ಟೋದು. ನಾನು ಒಂದು ಬಂದಾಗಿಂದನೂ ನೋಡ್ತಾ ಇದ್ದೀನಿ, ಸಣ್ಣ ಉದಯಿಸ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಸಣ್ಣ ಅದು ಸೂರ್ಯ ಉದಯ ಆಗೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಟ್ರೈ ಮಾಡ್ತಾನೇ ಇದ್ದೀನಿ ಬಂದಾಗಿಂದನೂ ಕೂಡ, ಒಂದು ವಾರದಿಂದನೂ. ಅದದು ಮೋಡ ಮುಚ್ಕೊಂಡೇ ಇರುತ್ತೆ ಬೆಳಗ್ಗೆ ಟೈಮ್. ಈಗ ಮಾತ್ರ ಈ ಥರ ಸ್ವಲ್ಪ ಸೂರ್ಯ ಕಾಣ್ತಾ ಇರೋದು. ಇವತ್ತು ಮಾತ್ರ, ವಾರದಿಂದನೂ ಕೂಡ ಸೂರ್ಯ ಇರಲೇ ಇಲ್ಲ. ಆಲ್ಮೋಸ್ಟ್ ಮೋಡನೇ ಮುಚ್ಕೊಂಡಿತ್ತು ಈ ಥರ. ಆ ರೋಡ್ ಬಂದು ಅಲ್ಲಿ ರೋಡ್ ಕಾಣ್ತಾ ಇದ್ದಿಲ್ಲ ಫ್ರೆಂಡ್ಸ್, ಅದು ನಾವು ಹೊನ್ನೇನಹಳ್ಳಿಗೆ ಹೋಗೋ ರೋಡು. ಆ ರೋಡಲ್ಲೇ ನಾವು ಹೋಗಬೇಕು, ಆ ರೋಡಿಂದನೇ ಬರಬೇಕು. ನಮ್ಮೂರು ರೋಡು ಇಂದ ಬರೋರೆಲ್ಲರೂ ಕೂಡ ನಮಗೆ ನಮ್ಮ ಮನೆ ಕಾಣುತ್ತೆ. ನಮ್ಮೂರಿನ ಜನಕ್ಕೆ ನಾನಿಲ್ಲೇ ಇರೋದು ಅನ್ನೋದು ಅವ್ರಿಗೊಂದು ಗೊತ್ತಾಗಿರೋರಿಗೆ ಮಾತ್ರ ಗೊತ್ತು. ಆ ಥರ ಅಪೋಸಿಟ್ಟಿಗೆ ಮನೆ ಸಿಕ್ಕಿದೆ ನಮಗೆ. ಆಶಾ, ಕಾಫಿ ಏನಾದರೂ ಮಾಡ್ಕೊಳ್ಳ? ಕೇಳಿದೆ, ಕುಡಿತ್ಯಾ ಕಾಫಿ ಮಾಡ್ಕೊಂಬರಲ್ಲ? ಸಾಯಂಕಾಲ ಆಯ್ತಲ್ಲ, ಕಾಫಿ ಕುಡಿತಾಳೆ ಅಂತ ಕೇಳಿದರೆ ಅವಳು ಬೇಡ ಅಂತಿದ್ದಾಳೆ. ಕಾಫಿ ನನಗೂ ಕುಡಿಬೇಕು ಅಂತ ಅನಿಸ್ತಾ ಇದೆ, ಬಟ್ ಇನ್ನು ಮುಖ ತೊಳೆದಿಲ್ಲ. ಹಂಗಾಗ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಸ್ವಲ್ಪ ಥಂಡಿ ಇರೋದಕ್ಕೆ ಸ್ವಲ್ಪ ಬಿಸಿನೀರು ಕಾಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಚಳಿ ಥಂಡಿ ಇದೆ, ತಣ್ಣೀರು ಮುಟ್ಟಕ್ಕೆ ಆಗ್ತಿಲ್ಲ. ಹಾಗಾಗಿ ನಾನು ಕೂಡ ಮುಖ ತೊಳೆದಿಲ್ಲ. ಇವತ್ತಿನ ಒಂದು ಸಂಜೆಯ ವ್ಲಾಗ್ ಇದು. ಬಟ್ಟೆ ತೊಳೆದ್ವಿ ಇವತ್ತು. ಬಟ್ಟೆ ಎಲ್ಲ ತೊಳೆದ್ವಿ, ಸುಮಾರೆಲ್ಲ ಎತ್ತಿಟ್ಕೊಂಡೆ. ಈ ಒಂದು 4 ಮಾತ್ರ ಇವಾಗ ಒಣಗಾಕಿದ್ದೀನಿ. ಮಿಕ್ದವೆಲ್ಲನೂ ಬೆಳಿಗ್ಗೆ ಒಗ್ದಿರೋ ಅಂಥ ಬಟ್ಟೆಗಳನ್ನೆಲ್ಲ ನಾನು
ಬೆಳಗ್ಗೆ ಒಗ್ದಿರೋ ಅಂಥ ಬಟ್ಟೆಗಳ್ನೆಲ್ಲನೂ ನಾನು ಒಳಗಡೆ ಎತ್ತಿ ಇಟ್ಕೊಂಡ್ವಿ. ಏನಕ್ಕಂದರೆ ಮಳೆ ಬಂದ್ಬಿಡ್ತು ದಿಢೀರಂತ. ಹಂಗಾಗಿ ದಯವಿಟ್ಟು ನನ್ನ ಒಂದು ಈ ವಿಡಿಯೋ ಯಾರು ನೋಡ್ತೀರಾ, ದಯವಿಟ್ಟು ನನ್ನ ವ್ಯೂವರ್ಸ್ ಏನಿದ್ದೀರಾ, ಈ ವಿಡಿಯೋ ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ನೋಡಿ ಸನ್ನು ಫುಲ್ ಮುಳುಗ್ತಾ ಇದೆ, ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಥಂಡಿನೇ ಜಾಸ್ತಿ ಅಂತ ಹೇಳ್ಬೋದು, ಅಷ್ಟು ಸ್ವಲ್ಪ ಥಂಡಿ ಇದೆ. ಸ್ವಲ್ಪ ಮೋಡ ಮುಚ್ಕೊಂಡಿದ್ದ ವಾತಾವರಣ, ಮೊನ್ನೆ ದಿನ ಸ್ವಲ್ಪ ಜೋರಾಗಿ ಮಳೆನೂ ಕೂಡ ಬಂತು. ಹಂಗಾಗಿ ಸ್ವಲ್ಪ ಶಟ್ರನ್ನ ಹಾಕೇ ಇರಬೇಕು, ಆ ಥರ ಇದೆ. ನಮ್ಮ ಒನೇನಹಳ್ಳಿಯಲ್ಲಿ ಹೇಳ್ಬೇಕು ಅಂತಂದರೆ ಎಂಥ ಮಳೆ ಬಂದು ಸೆಕೆ ಮಾತ್ರ ಕಮ್ಮಿ ಆಗ್ತಿಲ್ಲ. ನೀರು ಬೆವರು ಕಿತ್ತೆಳೆಯೋದು. ಮಳೆ ಬಂದಾಗ ಮಾತ್ರ ಸುಮಾರು ನಾವು ಏನು ಅಂದರೆ ಸುಮಾರು ಪರವಾಗಿಲ್ಲ ನಂಗೆ ಸ್ವಲ್ಪ ಸೆಕೆಯಿಂದ ಅವಾಯ್ಡ್ ಆಗಿರ್ತಿದ್ವಿ. ನಾವು ಮಳೆ ನಿಲ್ತು ಸ್ವಲ್ಪ ನೀರು ಬಂದರೆ ನೀರೆಲ್ಲ ಹಾರಿತು ಅಂತ ಅಂದ ತಕ್ಷಣ ಅಲ್ಲೇ ಸೆಕೆ ಸ್ಟಾರ್ಟ್ ಆಗಿರ್ತಿತ್ತು, ಆ ಥರ ಇತ್ತು. ಇಲ್ಲಿ ಪರವಾಗಿಲ್ಲ, ಅಷ್ಟೊಂದೇನು ಸೆಕೆ ಅನ್ನೋ ಅಂಥದ್ದೇನಿಲ್ಲ. ಇಲ್ಲಿ ನನ್ನ ಮಗಳು ಟೀ ಮಾಡಮ್ಮ ಅಂತವಳು. ಟೀ ಅಂದರೆ ಇಷ್ಟ ಅಲ್ವಾ ನನ್ನ ಮಗಳು ಆಶಂಗೆ, ಟೀ ಅಂದರೆ ಇಷ್ಟ. ಹಂಗಾಗಿ ಟೀ ಮಾಡು, ಅಲ್ಲಿ ಟೀ ಪುಡಿ ಇದೆ ಅಂತಂದ್ಲು. ಅದು ಯಾವುದೋ ಓಲ್ಡ್ ಟೀ ಪುಡಿ, ಅದು ಸ್ವಲ್ಪ ಚೆನ್ನಾಗಿಲ್ಲ, ಬೇಡ ಅದು ಬಿಸಾಕೋಕ್ಕೆ ಮನಸ್ಸಿಲ್ದೆ ಹಂಗೆ ಇಟ್ಟಿದ್ದೀನಿ, ಬೇಡ ಅಂತಂದೆ. ಅದನ್ನೇ ಮಾಡಿಕೊಡ್ಲ ಅಂದರೆ ಏನು ಬೇಡ ಅಂದ್ಲು. 3 ರೋಸಸ್ ಅಥವಾ ಕಣ್ಣನ ದೇವನು ತಂದಿರಲಿಲ್ಲ, ತಗೊಂಡು ಬರಬೇಕು ಈ ಸಲ ಅಂಗಡಿಗೆ ಹೋದಾಗ. ಅದಕ್ಕೆ ಕಾಫಿನೇ ಮಾಡ್ತಾಯಿದ್ದೀನಿ. ಅವಳಿಗೆ ಕಾಫಿಗಿಂತ ಟೀ ಇಷ್ಟಪಡ್ತಾಳೆ. ಕಾಫಿ ಮಾಡಿದರೆ ಸ್ವಲ್ಪನೇ ಕುಡಿದು, ಟೀ ಅಂದರೆ ಸ್ವಲ್ಪ ಇಷ್ಟಪಟ್ಟು ಕುಡಿತಾಳೆ. ಹಂಗಾಗಿ ಟೀ ಪುಡಿ ಖಾಲಿ ಆಗಿತ್ತು, ಟೀ ಮಾಡಲಿಲ್ಲ ನಾನು. ಕಾಫಿನೇ ಮಾಡ್ತಾಯಿದ್ದೀನಿ. ಎಷ್ಟು ಟೀ ಕುಡಿತಾಳೆ ಗೊತ್ತಿಲ್ಲ. ಅವಳೇನು ಕೊಟ್ಟರು ಕುಡಿತಾಳೆ, ಕೊಡ್ದಿದ್ರೆ ಕುಡಿಯೋದಿಲ್ಲ. ಹಂಗೆ ನನ್ನ ಒಂದು ಬಲವಂತ ಕುಡಿತಾಳೆ ಅಷ್ಟೇ. ನಾನು ಒಬ್ಬಳೇ ಏನು ಕುಡಿಯೋದು ಅಂತ ಹೇಳ್ಬಿಟ್ಟು ನಾನು ಅವಳ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ.